ಸುಮಾರು ಒಂದು 25 ವರ್ಷ ಆಯ್ತು ಅಂತ ಅನ್ಕೊಂಡಿದ್ದೀನಿ ಈ ಮೂವಿ ರಿಲೀಸ್ ಆಗಿ. ಇನ್ನು 75 ವರ್ಷ ಆದ್ರೂ 25 ವರ್ಷ ಅಲ್ಲ 75 ವರ್ಷ ಆದ್ರೂ ಇದೇ ಕ್ರೇಜೆ, ಇದೇ ಸಿಚುವೇಶನ್, ಇದೇ ಕ್ರೌಡೆ ಇದ್ದೇ ಇರುತ್ತೆ. ಈ ನಮ್ಮ ಬಾಸ್ ಹೇಳ್ತಾರಲ್ಲ, ಅದು ಇದು ಯಾವುದೋ ಮೂವಿಲಿ ವಿಕ್ಕಿ ಯುದ್ಧ ಮಾಡಕ್ಕೆ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಅಂತ, ಅದರಂಗೆ ಮೂವಿ ಓಡಿಸ್ಬೇಕಂತ ನಿಂತ ಮೇಲೆ ದಿನಗಳೇ ಲೆಕ್ಕ ಹಾಕ್ಬಾರ್ದು. ಎಲ್ಲ ಮೂವಿ ನೋಡಿದೀರಾ? ಒಂದ್ ಹುಡುಗಿ ಲವ್ ಸ್ಟೋರಿಲಿ ಹುಡುಗ ಹುಡುಗಿ ಹತ್ರ ಎರಡೇ ಮಾತು, ಏನು ಅಷ್ಟೇ ಮಾತು. ಆ ಫಿಲಿಮ್ ಅಲ್ಲಿ ಬಾಸ್ ಮಾತಾಡಿರೋದು ಎರಡೇ ಮಾತು, 800 ಡೇಸ್ ರೆಕಾರ್ಡ್ ಬೇಕು. ಈ ತರ ಮೂವಿಯ ಮಾಡಕ್ ಆಯ್ತದ? ಈಗ ಹುಡುಗಿ ಲವ್ ಸ್ಟೋರಿ ಇಟ್ಟಿರ್ತಾರೆ, ಹೆವಿಯಾಗಿ ನೋಡಿರ್ತೀರಲ್ಲ. ಈಗ ತಪ್ಪಾಡೋದು ಮಾಮೂಲಿ ಏನೇನ ಮಾಡ್ತಾರಲ್ಲ, ಅದೆಲ್ಲ ಇಟ್ಟಿರ್ತಾರೆ, ಇಟ್ಟಾಯ್ತ ಫಿಲಿಮ್ ನೋಡಿರ್ತೀವಿ. ಆದ್ರೆ ಹುಡುಗಿರ ಹತ್ರ ಏನು ಹಿಂಗ ಅನ್ಕೊಂಡು ಹೋಗೋದಷ್ಟೇ. ಅಷ್ಟ್ ಬಿಟ್ರೆ ಆ ಹುಡುಗಿ ಹತ್ರ 2 ಮಾತು ಬಿಟ್ರೆ ಬೇರೆ ಏನು ಮಾತಾಡಲ್ಲ. ಆದ್ರೂ ಅದು 800 ಡೇಸ್ ರೆಕಾರ್ಡ್ ಬೇಕಂದ್ರೆ ಇನ್ನು ಎಷ್ಟು ನೀಟಾಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡೋರೆ, ಬಾಸ್ ಎಷ್ಟು ನೀಟಾಗಿ ಆಕ್ಟಿಂಗ್ ಮಾಡೋರೆ. ಆ ಫಿಲಿಮ್ ನಮ್ಗೆ ತುಂಬಾ ಇಷ್ಟ. ನಾನು 10 ಸರಿ ಒಂದೇ ವಾರದಲ್ಲಿ ನೋಡಿದೀನಿ. ಇಲ್ಲ ಬೇಡ ಬಿಡಿ, ಟ್ರೋಲ್ ಮಾಡಿ ಆಪೋಸಿಟ್ ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ಈಗ ಮಾಮೂಲಿ ಹೇಳಲ್ವಾ, ಈಗ ಸರ್ ನಮ್ಗೆ ಅದು ಏನಾದ್ರು ಟ್ರೋಲ್ ಗಿಲ್ ಮಾಡ್ತಾರೆ, ನಮಗೂ ಒಂದು ಬೇಜಾರು.